2500 ಒಳಗಡೆ ಒಂದು ಬೆಸ್ಟ್ ಇಯರ್ಬಡ್ಸ್ ಅಂತ ಹೇಳ್ಬೋದು. ಇದನ್ನ ಒಳಗಡೆ ಏನೇನಿದೆ ಅಂತ ನೋಡೋಣ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನು ನಿಮಗೂ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಇದನ್ನ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನಮಸ್ಕಾರ ಕರ್ನಾಟಕ, ಎಲ್ಲರೂ ಆರಾಮ? ಸೊ ಇವತ್ತು ಟಾಪಿಕ್ ಏನಂದರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ನಾನು ಎಲೆಕ್ಟ್ರಾನಿಕ್ ಗ್ಯಾಜೆಟ್ದು ರಿವ್ಯೂ ಮಾಡಲ್ಲ, ಬಟ್ ಸ್ಟಿಲ್ ಇವತ್ತು ಯಾತಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಇದು ನಂದು ಹಳೆ ಇಯರ್ಬಡ್ಸು, ಬೋಟ್ ಅವರದ್ದು ನಿರ್ವಾಣ ಅಯಾನ್. ಬಟ್ ಇದು ಹೋಗಿದೆ. ಏನಂದರೆ ಇದು ರೈಟ್ ಸೈಡ್ ಬಡ್ಸು ವರ್ಕ್ ಆಗ್ತಾ ಇಲ್ಲ. ಸೌಂಡ್ ಕನೆಕ್ಟ್ ಆಗುತ್ತೆ, ಬಟ್ ಸೌಂಡ್ ಬರ್ತಾ ಇಲ್ಲ. ಸೊ ನನಗೆ ಪರ್ಸ್ನಲ್ ಆಗಿ ಈಗ ಇನ್ನೊಂದು ಇಯರ್ಬಡ್ಸನ್ನು ತರಿಸಿದ್ದೀನಿ. ಅದು ಯಾವುದು ಅಂತ ಈಗ ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ. ಬಟ್ ಏನಂದರೆ ಇದು ವರ್ತಿ ಅಂತ ಅನ್ನಿಸ್ತು, ಯಾಕೆಂದರೆ ಆಲ್ಮೋಸ್ಟ್ 3 ಇಯರ್ಸಿಂದ ಯೂಸ್ ಮಾಡಿದ್ದೀನಿ. ಬಟ್ ಓಕೆ, ಪರವಾಗಿಲ್ಲ. ಸೊ ಇದು ಈಗ ಹೊಸ ತರಿಸಿದ್ದೀನಿ. ಇದನ್ನು ಅನ್ಬಾಕ್ಸ್ ಮಾಡಿ ನೋಡೋಣ ಎಷ್ಟಿದೆ, ಏನೇನಿದೆ ಇನ್ಬಾಕ್ಸಲ್ಲಿ ಏನು ಅಂತ. ಸೊ ಲೆಟ್ಸ್ ಅನ್ಬಾಕ್ಸ್ ದಿಸ್ ನ್ಯೂ ಗ್ಯಾಜೆಟ್. ಪ್ಯಾಕಿಂಗ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಸೊ ಅಮೆಝಾನಲ್ಲಿ ಯಾವತ್ತೂ ಪ್ಯಾಕಿಂಗ್ಗೆ ಮೋಸ ಇಲ್ಲ. ಪ್ಯಾಕಿಂಗ್ ತುಂಬ ನೀಟಾಗಿ ಮಾಡಿರ್ತಾರೆ. ಈಗ ಓಪನ್ ಮಾಡೋದೇ ಸ್ವಲ್ಪ ಕಷ್ಟ ಇದೆ. ಸೊ ಈಗ ನಾನು ಇದರದ್ದು ನೆಕ್ಸ್ಟ್ ಬೋಟ್ ನಿರ್ವಾಣ ಅಯಾನ್ ನೆಕ್ಸ್ಟ್ ವರ್ಷನ್ ತರಿಸಿದ್ದೀನಿ. ಲೇಟೆಸ್ಟ್ ವರ್ಷನ್ ಇದು. ಸೊ ಇದೆಲ್ಲ ಈ ಕಡೆ ಇಡೋಣ. ನೋಡ್ಬೋದು ಹೆಂಗಿದೆ ಅಂತ. ಇದು ಸ್ಪೆಸಿಫಿಕೇಷನ್ನು ಆಮೇಲೆ ಮಾತಾಡ್ತೀನಿ. ಬಟ್ ನಿಮಗೆ 2500 ಒಳಗಡೆ ಒಂದು ಬೆಸ್ಟ್ ಇಯರ್ಬಡ್ಸ್ ಅಂತ ಹೇಳ್ಬೋದು. ಇದನ್ನು ಒಳಗಡೆ ಏನೇನಿದೆ ಅಂತ ನೋಡೋಣ. ಓಕೆ, ಸೊ ಓಕೆ, ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಈ ಥರ ಇದೆ. ಓಲ್ಡ್ ಐಟಮು ಈ ಥರ ಇತ್ತು. ಏನು ನೋಡೋದಕ್ಕೇನೇನು ಡಿಫ್ರೆನ್ಸ್ ಇಲ್ಲ, ಕಲರ್ ಒಂದು ಚೇಂಜ್ ಇದೆ ಅಷ್ಟೇ. ಬಟ್ ಲೈಟ್ ವೇಟು ಇಲ್ಲ, ಸೇಮ್ ವೇಟೇ ಇದೆ ಎರಡು. ಸೊ ಇದ್ರ ಒಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ನಿಮಗೆ ಇಲ್ಲಿ ಒಂದು 4-5 ಬಡ್ಸ್ ಕೊಟ್ಟಿದ್ದಾರೆ. ಒಂದು 4-5 ಬಡ್ಸ್ ಕೊಟ್ಟಿದ್ದಾರೆ. ಆಮೇಲೆ ಒಂದು ಇದು USB ಅನಿಸುತ್ತೆ. ಓಪನ್ ಮಾಡೋಣ. C ಟೈಪ್ ಒಂದು ಚಿಕ್ಕದಾಗಿರೋ USB ಕೇಬಲ್ ಇದೆ. ಇದೇನು ಅಷ್ಟು ಯೂಸಿಗೆ ಬರಲ್ಲ, ಯಾಕೆಂದರೆ ಇಷ್ಟು ಚಿಕ್ಕದಾಗಿ ನೀವು ಚಾರ್ಜ್ ಹಾಕೋಕ್ಕೆ ಈ ಕೇಬಲ್ ಯೂಸ್ ಆಗಲ್ಲ. ಬಟ್ ಪವರ್ ಬ್ಯಾಂಕಿಂದ ಚಾರ್ಜ್ ಮಾಡ್ಕೋತೀರ ಅಂದರೆ ಇದು ಯೂಸ್ ಆಗುತ್ತೆ. ಸೊ ಇದಿಷ್ಟು ಒಳಗಡೆ ಇರೋದು. ಸೊ ನನಗೆ ಎಕ್ಸಾಕ್ಟಾಗಿ ಅಮೌಂಟು 2000 ಆಗಿದೆ. ಆ್ಯಕ್ಚುಲಾಗಿ 2104 ಏನೋ ಇರೋದು. 104 ICICI ಕಾರ್ಡ್ ಮೇಲೆ ನನಗೆ ಡಿಸ್ಕೌಂಟ್ ಆಯಿತು. ಒಳಗಡೆ ನೋಡ್ಬೋದು ಹಿಂಗಿದೆ. ಇದು ಇನ್ನು ನೋಡೋದಿದ್ರೆ ಇಲ್ಲಿ C ಟೈಪ್ ಪಿನ್ ಇದೆ. ಆಮೇಲೆ ಇದು ರೀಸ್ಟಾರ್ಟ್ ಬಟನ್ನು. ಆಮೇಲೆ ಇಲ್ಲಿ ಒಂದು ಸ್ಮಾಲ್ ಆಗಿರುವಂತಹ ನಿಮಗೆ ಏನು ಇಂಡಿಕೇಟ್ರ್ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಇಂಡಿಕೇಟ್ರು. ಇಷ್ಟೇನೋ ಇದೆ. ಸೊ ಇದು ಸ್ಪೆಸಿಫಿಕೇಷನ್ ಹೇಳೋದಾದರೆ 120 ಅವರ್ಸು ಬ್ಯಾಟ್ರಿ ಲೈಫ್ ಟೈಮ್ ಇದೆ. ಆಮೇಲೆ ANC ಕ್ಯಾನ್ಸಲೇಷನ್ ಇರುತ್ತೆ. ANC ಅಂದರೆ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಬರುತ್ತೆ. ಆಮೇಲೆ ಹೈ ರೈಸ್ ಆಡಿಯೋ ಬೈ LDAC ಅಂದರೆ ನಾರ್ಮಲ್ ಆಗಿ ಅದರ್ ಡಿವೈಸಸ್ಸಲ್ಲಿ AAC ಮತ್ತು SBC ಬಳಸ್ತಾರೆ ಟೆಕ್ನಾಲಜಿಯನ್ನು. ಬಟ್ ಇದರಲ್ಲಿ LDACಯನ್ನು ಬಳಸಿದ್ದಾರೆ. ಸೊ ಇನ್ನೊಂದು ಟೆಕ್ನಾಲಜಿ ಏನಂದರೆ ಕ್ರಿಸ್ಟಲ್ ಬಯಾನಿಕ್ ಸೌಂಡ್ ಅಂತ ಇದರಲ್ಲಿ ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಸೊ ಏನಂದರೆ ಎಕ್ಸ್ಟ್ರಾ ನಾಯ್ಸ್ ಏನಾದರೂ ಇದ್ದರೆ ಹೊರಗಡೆ ನೀವು ಮಾತಾಡ್ತಾ ಅದು ಇದರಲ್ಲಿ ರಿಡಕ್ಷನ್ ಆಗಿ ಬರುತ್ತೆ. ಮತ್ತು ನಿಮಗೆ ಸೌಂಡ್ ಕ್ವಾಲಿಟಿ ಮಾತ್ರ ಸಖತ್ತಾಗಿರುತ್ತೆ. ಈಗ ಸಾಂಗ್ ಎಲ್ಲ ಕೇಳೋದಿದ್ರೆ, ಹಾಗೆ ಕಾಲಲ್ಲಿ ಮಾತಾಡ್ತಾ ಇಲ್ಲ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಆಲ್ರೆಡಿ ಹೇಳಿದಾಗೆ ಏನು ಕ್ಯಾನ್ಸಲ್ ಆಗಿ ಅದರ್ ಪರ್ಸನ್ಗೆ ಕೇಳಿಸುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ
4 ಸೆಟ್ಸ್ ಆಫ್ ಮೈಕ್ ಇದೆ. ಸೊ ಇದಕ್ಕೆ ಅಂದರೆ ಒಂದೊಂದು ಬಡ್ಸಿಗೆ 4 ಸೆಟ್ಸ್ ಆಫ್ ಮೈಕ್ ಬರುತ್ತೆ. ಟೋಟಲ್ 4 ಸೆಟ್ಸ್ ಆಫ್ ಮೈಕ್ ಇದೆ. ಅಂದರೆ ಒಂದು ಬಡ್ಸಿಗೆ 2 ಮೈಕ್ ಬರುತ್ತೆ. ನೀವು ನೋಡಿ ಇಲ್ಲೊಂದು ಲಿಂಕ್ ಆಗ್ತಾ ಇದೆ, ಇಲ್ಲೊಂದು ಚಿಕ್ಕದಾಗಿದೆ. ಸೊ 2 ಹೋಲ್ ಇರುತ್ತೆ. ಬಟ್ ಮೇ ಬಿ ಕ್ಯಾಮ್ರಾದಲ್ಲಿ ಕಾಣೋಕ್ಕಿಲ್ಲ. ಇಲ್ಲಿ ನೋಡಿ ಇಲ್ಲಿ ಚಿಕ್ಕದಾಗಿ ಒಂದು ಹೋಲ್ ಇದೆ. ಸೊ 4 ಮೈಕ್ ಬರೋದ್ರಿಂದ ನಿಮಗೆ ನಿಮ್ಮ ವಾಯ್ಸು ನೆಕ್ಸ್ಟ್ ಪರ್ಸನ್ ನೀವು ಯಾರ ಜೊತೆ ಮಾತಾಡ್ತಾ ಇರ್ತೀರಲ್ಲ ಅವರಿಗೂ ಚೆನ್ನಾಗಿ ಕೇಳಿಸುತ್ತೆ. ಸೊ ಇದು ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ನಾನು ಮೊದಲು ಹೇಳ್ದಂಗೆ ಇದನ್ನು 3 ಇಯರ್ಸ್ ಯೂಸ್ ಮಾಡಿದೆ ಆಯಿತಾ. ಸೊ ಇವತ್ತು ಇದನ್ನು ತಗೊಂಡಿದ್ದೀನಿ, 2000 ರುಪೀಸ್ ಆಗಿದೆ ನನಗೆ. ಸೊ ಇದು ಇನ್ನೂ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಏನು ಅಂತ ನೋಡೋಣ. ಸೊ ಇಟ್ಸ್ ನೆಸೆಸರಿ ಇತ್ತು, ಅದಕ್ಕೆ ತಗೊಂಡೆ. ಸೊ ಅದೇ ಕಾರಣಕ್ಕೆ ನಾನು ಇದು ರಿವ್ಯೂ ಮಾಡಿ ಹಾಕ್ತಾ ಇರೋದು. ಯಾಕೆಂದರೆ ನಾನು ಮೇಜರಾಗಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯಾವುದು ರಿವ್ಯೂ ಮಾಡಲ್ಲ ಮೊದಲು ಹೇಳಿದಾಗೆ. ಬಟ್ ಒಂದು ನಾಲೆಜ್ ಇರುತ್ತೆ, ಒಂದು ಏನು ನಿಮಗೂ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಇದನ್ನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸೊ ಇದಿಷ್ಟ ಆಗಿತ್ತು. ಟೆಕ್ನಿಕಲಿ ನನಗೆ ಜಾಸ್ತಿ ಏನು ಹೇಳೋಕ್ಕಾಗಿಲ್ಲ, ನನಗೆ ತಿಳಿದಿರೋದನ್ನು ನಾನು ಹೇಳಿದ್ದೀನಿ. ಸೊ ಅಂಡರ್ 2500 ಒಂದು ಒಳ್ಳೆ ಇಯರ್ಬಡ್ಸ್ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ. ನಿಮ್ಮ ಪ್ರೀತಿ, ಪ್ರೇಮ, ವಿಶ್ವಾಸ ಅಷ್ಟಿದ್ರೆ ಸಾಕು.